ಕಾರ್ಯಕರ್ತೆ ನಮ್ಮ ICDS ಆಫೀಸ್ನಲ್ಲಿ ಯಾವುದೇ ರೀತಿಯಾದ ತೊಂದರೆ ಏನು ಅಂಥದ್ದಿಲ್ಲ. ನಾನು 18 ವರ್ಷದಿಂದ ಸರ್ವಿಸ್ ಮಾಡಿದ್ದೀನಿ. ಇಷ್ಟೊತ್ತಿಗೆ ಒಂದು 5, 6, 7, 8 ಜನ CDPO ಅವ್ರು ಬಂದಿದ್ದಾರೆ. ಆದ್ರೂ ಯಾರು ಏನು ತೊಂದರೆ ನನಗೆ ಮಾಡೂ ಇಲ್ಲ. ನಾನು ಆರಾಮಾಗಿ ಕೆಲಸನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬಂದಿರೋ ರಮ್ಯಾ ಮೇಡಮ್ ಕೂಡ ಅಷ್ಟೇ, ತುಂಬ ಒಳ್ಳೆಯವರು. ಯಾವತ್ತೇ ಆಗಲಿ ಯಾರಿಗೇ ಆಗಲಿ ನಮ್ಮ ಎಲ್ಲ 444 ಕೇಂದ್ರಗಳಿದ್ದಾರೆ, ಅವ್ರಿಗೆ ಯಾರಿಗೇ ಆಗಲಿ ಏನು ತೊಂದರೆನೂ ಮಾಡಿಲ್ಲ. ಇನ್ನು ಮುಂದೆ ಕೂಡ ಅವ್ರು ಮಾಡೋಕ್ಕೂ ಹೋಗಲ್ಲ. ಅಂಥವ್ರು ಒಳ್ಳೆಯ ವ್ಯಕ್ತಿಗಳನ್ನ ನಾವು ಆ ಥರ ಟಾರ್ಗೆಟ್ ಮಾಡೋದು ಅದರಲ್ಲಿ ಚೆನ್ನಾಗಿರಲ್ಲ. ಇನ್ನು ಮುಂದೆ ಆದರೂ ನಮ್ಮ ವರ್ಕರ್ಸ್ ಎಲ್ಲರೂ ಒಂದಾಗಿ ಯಾವುದೇ ರೀತಿಯಾದ ಗಲಾಟೆ ಗಲಭೆಗಳು ಇಲ್ಲದೆ ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ವರ್ಕರ್ಸ್ಗೂ ಅಷ್ಟೇ ಯಾವುದಾದ್ರು ತೊಂದರೆಗಳಾದ್ರೂ ಡೈರೆಕ್ಟಾಗಿ ಹೋಗ್ತೀವಿ. ಹೋಗ್ಬಿಟ್ಟು ನಮ್ಮ ಮೇಡಮ್ ಈ ಥರ ತೊಂದರೆಗಳಿದೆ, ನಮಗೆ ಸಾಲ್ವ್ ಮಾಡ್ಬೇಕು ಮೇಡಮ್ ಅಂತ ಹೇಳಿದ್ರೇನು ಕೂಡ ಅವರು ಇದು ಮಾಡ್ಕೊತಾ ಇದ್ದಾರೆ. ಯಾವುದೇ ರೀತಿಯ ತೊಂದರೆ ಇಲ್ಲ ರಮ್ಯಾ ಮೇಡಮಿಂದ ನಮಗೆ. ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಚರ್ಚೆ ಆಗ್ತಿದೆ ನಿಮ್ಮ ತರ. ಯಾಕಂದ್ರೆ ತಾಲೂಕಿನಲ್ಲಿರುವಂತಹ 400ಕ್ಕಿಂತ ಹೆಚ್ಚಿನ ಅಂಗನವಾಡಿಗಳಲ್ಲಿ ನಿಮ್ಮ ಒಂದು ಪಾತ್ರ ಬಹಳಷ್ಟು ದೊಡ್ಡದಾಗಿದೆ. ಆದ್ರೂ ಕೂಡ ಇವತ್ತು ಏನಕ್ಕೆ ಈ ತರ ಬರ್ತಾ ಇದೆ, ಏನ್ ಕಾರಣ ಇರ್ಬೋದು ನಮ್ಮ ಈ ತರ ಎಲ್ಲ ತುಂಬಾ ಜನಗಳು ಬೇಕು ಅಂತಲೇ ಅವರಿಂದ ಇದು ಮಾಡ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಕೊಡಕ್ ಮಾಡ್ತಾ ಇದ್ದಾರೆ ಹೊರತು ಅವರು ನಮಗ್ ತೊಂದರೆ ಏನಾದ್ರು ಕೊಡ್ತಾ ಇಲ್ಲ. ಬೇರೆಯವ್ರಿಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ದಾರೆ ಏನೋ ಇದು ಬೇಕಾದ್ರೂ ಕೇಳಿದೀವಿ. ಅವರು ಕೂಡ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಯಾವುದೇ ರೀತಿಯಾದ ತೊಂದರೆಗಳು ನಮ್ಗಿಲ್ಲ. ಬೇಕಾದ್ರೆ ನಮ್ಮ ಇನ್ನ ಕೊಲೀಗ್ಸ್ ಇದ್ದಾರೆ, ಅವ್ರನ್ನು ಕೂಡ ಕೇಳಿ ವಿಚಾರಿಸಿ ಸರ್. ಬೇಕಾದ್ರೆ ನಮ್ಗಂತೂ ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ ನಮ್ಮ ರಮ್ಯಾ ಮೇಡಮು. ಬಂದಾಗಿಂದನೂ ಅಷ್ಟೇ, ಯಾವಾಗೂ ಅಷ್ಟೇ. ನಿಮ್ಮ ಜವಾಬ್ದಾರಿಗಳ ಜೊತೆಗೆ ಕಾಲಕ್ಕೆ ತಕ್ಕಂಗೆ ಸರ್ಕಾರ ಬದಲಾದಾಗ ಒಂದಷ್ಟು ಹೆಚ್ಚಿನ ಒತ್ತಡ ಕೆಲಸಗಳು ಹೆಚ್ಚಿಗೆ ಬರ್ತಾ ಇರ್ತವೆ. ಅಂತ ಸಂದರ್ಭದಲ್ಲಿ ಏನಾದ್ರು ಕೆಲವರಿಗೆ ಒಂದೊಂದು ರೀತಿಯಲ್ಲಿ ನೋಡೋದು ಏನಾದ್ರು ಮಾಡ್ತಾ ಇದ್ರ? ಯಾಕಂತಂದ್ರೆ ಎರಡು ಬಣಗಳಾಗಿ ಒಡೆದೋಗ್ತಾ ಇದೆ ಇವತ್ತು. ಇಲ್ಲ ಸರ್, ಆ ತರದ್ದೇನು ಮಾಡ್ತಾ ಇಲ್ಲ. ಎಲ್ಲರಿಗೂ ಒಂದೇ ರೀತಿಯಾದ ಇದು ಮಾಡ್ತಾ ಇದ್ದಾರೆ. ನಮ್ಗಂತೂ ತೊಂದರೆಗಳಂತೂ ಯಾವ್ದು ಕೊಟ್ಟು ಇಲ್ಲ. ನಾವು ಯಾವ್ದಾದ್ರು ಒಂದು ತುಪ್ಪ ಗಿಪ್ಪ ಮಾಡಿದ್ರೇನು ಕರೆಸ್ಬಿಟ್ಟು ಏನಮ್ಮ ಈ ತರ ಮಾಡ್ತಾ ಇದ್ದೀನಿ ಅದನ್ನ ಸರಿಪಡಿಸ್ಕೊಂಡು ಹೋಗು ಅಂತ ಹೇಳ್ತಾ ಇದಾರೆ ಹೊರತು ನಮ್ಗೆ ಯಾವುದೇ ರೀತಿಯಾದ ತೊಂದರೆಗಳು ಅಂತ ಏನು ಮಾಡಿಲ್ಲ ಸರ್. ನಮ್ಗೆ ತಾಲೂಕಲ್ಲಿ ಉಂಟಾಗಿರುವಂತಹ CDP ಇಲಾಖೆ ಉಂಟಾಗಿರುವಂತಹ ಗೊಂದಲಕ್ಕೆ ನೀವು ಜನತೆಗೆ ಏನಾದ್ರು ಸ್ಪಷ್ಟವಾಗಿ ತಿಳಿಸ್ಬೇಕಂದ್ರೆ ಏನ್ ಹೇಳಕ್ ಇಷ್ಟ? ಇಂಥ CDPO ಮೇಡಮ್ ಮತ್ತು ಮತ್ತೆ ಬರಬೇಕು ಅಂತ ನಾವು ಬಯಸ್ತೀವಿ. ಯಾಕಂತ ಹೇಳಿದ್ರೆ ಅವ್ರು ನಮ್ಗೆ ಯಾವ ರೀತಿ ತೊಂದರೆ ಇಲ್ಲ ಅಲ್ಲ, ನಮ್ಗೆ ತಾಯಿ ತರ ಇರ್ತಾರ ಅವರು. ಮಕ್ಕಳು ನಮ್ಗೇನಾದ್ರು ಇದ್ ಮಾಡಿದ್ರೆ ನಾವು ತಾಯಿನೇ ಹೆಲ್ಪ್ ಮಾಡ್ಕೊಂತೀವಲ್ಲ, ಆ ರೀತಿ ಅವರು ಕೂಡ ನಮ್ಗೆ ತಾಯಿ ತರ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಮೆಹಬೂಬ್ ನಗರ ಅಂಗನವಾಡಿ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಇಲ್ಲಿ ಸೇರಿರೋದಂದ್ರೆ ನಮ್ಮ CDPO ಮೇಡಮ್ ಮೇಲೆ ಎಲ್ಲರೂ ಏನಂದ್ರೆ ಅದು ಅಪವಾದಗಳು ಮಾಡ್ತಾ ಇದ್ದಾರೆ. ನಾವು 444 ಅಂಗನವಾಡಿಗಳು ಎಲ್ಲ ಒಂದೇ, ಬೇರೆ ಬೇರೆ ಸಂಘಟನೆ ನಮ್ದು ಅದು ಇದು ಅಂತ ನಾವು ಹೇಳ್ಕೋಬಾರ್ದು. ನಾವೆಲ್ಲ ಏನೇ ತಪ್ಪಾಗ್ಲಿ ನಮ್ಮ ವಿಷಯದಲ್ಲಿ ನಾವೇ ಮುಂದೆ ಹೋಗಿ ಮೇಡಮ್ ಬಗ್ಗೆ ನಾವು ಮೇಡಮ್ ಹತ್ರ ಹೋಗಿ ನಮ್ಮ ಪರಿಹಾರ ಮಾಡ್ಕೋಬೇಕು. ನಮ್ಮ ಸಮಸ್ಯೆ ಏನಿದ್ರೇನು ಈ ಮೇಡಮ್ ಬಗ್ಗೆ ಬೇರೆ ಬೇರೆ ಸಂಘಟನೆ ಮಾಡ್ಕೊಳ್ಳೋದು, ನಾವು ಈ ರೀತಿ ಮಾಡೋದು ಆ ರೀತಿ ಮಾಡಬಾರ್ದು. ನಮ್ಗೇನು ತೊಂದರೆ ಕೊಟ್ಟಿಲ್ಲ. ಸುಮ್ನೆ ನಾವು ಯಾಕೆ ಅವ್ರ ಮೇಲೆ ಅಪವಾದ ಮಾಡೋದು, ಅದು ತಪ್ಪು. ನೀವು ಎಷ್ಟು ವರ್ಷದಿಂದ ಕಾರ್ಯಕರ್ತೆ? ನಾನು ಸುಮಾರು 16 ವರ್ಷದಿಂದ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನನ್ಗೆ 5-6 ಜನ CDPO ಮೇಡಮ್ಗಳು ಸರ್ಗಳು. ಫಸ್ಟ್ ಮೇಡಮ್ಗಳು ಬಂದ್ರೆ ಸ್ವಲ್ಪ ಭಯ ಪಡ್ತಾ ಇದ್ವಿ. ಈ ಮೇಡಮ್ ಬಂದಾಗ ನಾವು ಫ್ರೆಂಡ್ಲಿ ಆಗಿದ್ದೀವಿ. ನಮ್ಗೇನು ತೊಂದರೆ ಕೊಟ್ಟಿಲ್ಲ. ಎಲ್ಲ ಏನನ್ನ ಪ್ರಾಬ್ಲಮ್ ಇದೆ ಮೇಡಮ್ ಅಂದ್ರೆ ಕರ್ಕೊಂಡು ಚೆನ್ನಾಗಿ ನಮ್ಗೆ ಮಾತಾಡಿ, ಆಯ್ತಮ್ಮ ನಿಮ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀವಮ್ಮ ಹೋಗಿ ಅಂತ ನಮ್ಗೆ ಹೇಳಿದ್ದಾರೆ. ಒಂದು ಫ್ರೆಂಡ್ಲಿ ಆಗೇ ಇದ್ದಾರೆ ನಮ್ ಜೊತೆಯಲ್ಲಿ. ಒಟ್ಟಾರೆಯಾಗಿ ಇವಾಗ ಊಡ್ತಾ ಇರೋ ಜನರಲ್ಲಿ ಮತ್ತೆ ಬರ್ತಾ ಇರುವಂತ ಒಂದು ಗೊಂದಲಗಳಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀವಿ? ಗೊಂದಲಗಳಿಗೆ ಇದೆಲ್ಲ ನಿಲ್ಸ್ಬೇಕು ಸರ್. ಇದೆಲ್ಲ ಮಾಡಬಾರ್ದು. ನಮ್ಗೇನ ತೊಂದರೆ ಇದ್ರೆ ಆಯ್ಮನ ಹತ್ರ ಹೋಗಿ ಪರಿಹಾರ ಮಾಡ್ಕೊಳ್ಳೋಣ. ಮೇಡಮ್ ಇದ್ರ ರೀತಿ ತೊಂದರೆ ಇದೆ, ನಮ್ಗೆ ಪರಿಹಾರ ಮಾಡ್ಕೊಡಿ ಅಂತ ಕೇಳಿದ್ರೆ ಅವ್ರು ಖಂಡಿತವಾಗಿ ಮಾಡ್ಕೊಡ್ತಾ ಇದ್ದಾರೆ ಸರ್. ಪಾಪ ನಮಸ್ತೆ, ನನ್ನ ಹೆಸರು ಫರ್ಹಾನಾ ಬೇಗಂ ಅಂತ. ಮುಲ್ಬಾಗಲ್ ಟೌನ್ ಶಾಮೀರ್ ಮೊಹಲ್ಲಾ ಬಿ ಕೇಂದ್ರ ನಂದು. ನಾನು 15 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 1 ವರ್ಷ ಆಗಿದೆ ನಮ್ಮ ಮೇಡಮ್ ಬಂದು, ರಮ್ಯಾ ಮೇಡಮ್ ಬಂದು ನಮ್ಮ ಇದಕ್ಕೆ ICDS ಇಲ್ಲಿ CDPO ಆಗಿ ಬಂದಿದ್ದಾರೆ. ಅವರಿಂದ ನಮ್ಗೆ ಏನ್ ತೊಂದರೆ ಆಗಿಲ್ಲ ಸರ್. ತುಂಬಾ ಒಳ್ಳೆಯವರು. ಅವರು ಫ್ರೆಂಡ್ಲಿ ಆಗಿದ್ದಾರೆ ನಮ್ಮ ಜೊತೆಲಿ. ಏನಾದ್ರು ಪ್ರಾಬ್ಲಮ್ ಆದ್ರೆ ಬೇಗನೆ ಸಾಲ್ವ್ ಮಾಡ್ತಾರೆ. ಹೋಗಿದ ತಕ್ಷಣ ಏನಮ್ಮ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಅವ್ರಿಗೆ ನೋಡಿದ್ರೆ ನಮ್ಗೆ CDPO ಮೇಡಮ್ ಅಂತ ಭಯಾನೇ ಆಗಲ್ಲ. ಒಂದ್ ಫ್ರೆಂಡ್ ತರ ನಡ್ಕೊಂತಾರೆ ಸರ್. ಅವ್ರಿಗೆ ಯಾರು ಏನು ಅವ್ರ ಮೇಲೆ ಇದು ಇಟ್ಕೊಂಡು ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ ಸರ್. ಅವ್ರಾದ್ರೂ ತುಂಬಾ ಒಳ್ಳೆ ಮೇಡಮ್. ಅವರಿಂದ ನಮ್ಗೆ ಏನು ತೊಂದರೆ ಆಗಿಲ್ಲ ಅಷ್ಟೇ ಸರ್. ಒಳ್ಳೆಯವರು ಅಂತಂದ್ರೆ ಯಾವ ರೀತಿ?
ಒಳ್ಳೆಯವರು ಅಂತಂದ್ರೆ ಯಾವ ರೀತಿ ನೀವು ಕೆಲಸ ಮಾಡದಿರೋ ಹೋಗ್ಲಿ ಅಂತ ಹೇಳಲ್ವಾ ಹೇಗೆ? ಇಲ್ಲ ಸರ್, ಕೆಲಸ ಮಾಡಿಲಿಲ್ಲ ಅಂದ್ರೆ ಆಗುತ್ತೆ ಸರ್. ನಮ್ ವರ್ಕರ್ಸ್ ಆಗಿ ನಮ್ ಕೆಲಸ ನಾವ್ ಮಾಡ್ಲೇಬೇಕಾಗುತ್ತೆ ಸರ್. ತುಂಬಾ ಒಳ್ಳೆಯವರು. ಏನಾದ್ರು ಪ್ರಾಬ್ಲಮ್ ಇದ್ರೆ ಬಂದು ಕೇಳ್ತಾರೆ. ಇದ್ರೆ ಏನಾದ್ರು ಪ್ರಾಬ್ಲಮ್ ಬಂದು ಕೇಳ್ತಾರೆ, ಏನಮ್ಮ ನಿಮ್ ಪ್ರಾಬ್ಲಮ್ ಅಂತ. ಯಾರು ತಪ್ಪಿದ್ರೆ ಅವ್ರಿಗೆ ಹೇಳ್ತಾರೆ ಈ ತರ ಮಾಡಬಾರ್ದು ಅಂತ. ಒಂದ್ ಒಳ್ಳೆಯವರು. ಅವರಿಂದ ನಮ್ಗೆ ಏನ್ ತೊಂದರೆ ಆಗಿಲ್ಲ ಸರ್. ಒಟ್ಟಾರೆಯಾಗಿ ಈಗ ಉಂಟಾಗ್ತಿರೋ ಸಮಸ್ಯೆಗಳಿಗೆ ಕನ್ಕ್ಲೂಷನ್ ಆಗ್ಬೇಕಂದ್ರೆ ಏನ್ ಮಾಡಿದ್ರೆ ತಗೋಬೇಕು? ಸರ್, ನಾವು ವರ್ಕರ್ಸ್ ಅಂದ್ರೆ ಕೂತ್ಕೊಂಡು ಏನು ಮಾತಾಡ್ಕೋಬೇಕು ಸರ್. ಪ್ರಾಬ್ಲಮ್ ಇದ್ರೆ ಮಾತಾಡ್ಕೋಬೇಕು. ಈ ತರ ಅವರು ಒಂದು ಇವ್ರು ಒಂದು ಅವೆಲ್ಲ ಹೇಳ್ಕೋಬಾರ್ದು ಸರ್. ಮಾತಾಡ್ಕೊಂಡು ನಾವೆಲ್ಲ ಹೇಳಿದ್ರೆ ಏನ್ ಪ್ರಾಬ್ಲಮ್ ಕೇಳಿದ್ರೆ ಅದು ಸಾಲ್ವ್ ಆಗುತ್ತೆ ಸರ್. ನಾವು ಫರೀದಾ ಬೇಗಮ್, ರಹಮತ್ ನಗರ್ ಸಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತ ಕೆಲಸ ಮಾಡ್ತಾ ಇರೋದು. ನಮ್ಗೆ ರಮ್ಯಾ ಮೇಡಮ್ ಇಂದ ಏನು ಪ್ರಾಬ್ಲಮ್ ಇಲ್ಲ ಸರ್. ಅವ್ರು ಬಂದಾಗಿಂದ ನಮ್ಗೆ ಏನು ಮಾತಾಡಿಲ್ಲ. ಕರೆಕ್ಟ್ ಆಗಿ ಪೇಮೆಂಟು ಹಾಕ್ತಾರೆ. ಮತ್ತೆ ನಮ್ಗೆ ಏನು ಅವರಿಂದ ನಮ್ಗೆ ಏನು ಕಷ್ಟ ಇಲ್ಲ ಸರ್. ಒಳ್ಳೆತನ ಮಾಡ್ತಾರೆ ಅವರು. ನಮಸ್ತೆ, ನಮ್ಮ ಹೆಸರು ನಜರತ್ ಸುಲ್ತಾना, दरगाह मोहल्ला ये केंद्र नमदो। मेरे बल्ला के प्रॉब्लम्स चले इस बार। ये साल पूरा भी बहुत प्रॉब्लम्स थे। पोषण ट्रैक में भी प्रॉब्लम्स थे। बल्ला का मेरे ऊपर तबीयत अच्छी नहीं सस्ते। बल्ला का ये हुआ उस टाइम को मैडम बुला को आको सेंटर को खुद ना आको मुझे सोल्यूशन दिया। ये ऐसा करना नहीं, ऐसा करना, ये काम ऐसा इतने में कर लेना, ऐसा कर ले जाना सबको बोल को मुझे समाधान बोल को सोल्यूशन बता को सुपरवाइजर मैडम भी CDF मैडम मिल को मुझे सपोर्ट कर को मुझे काम करने का रास्ता बताए। नहीं तो नोटिस आने का चांस था मुझे। वो सभी नहीं सर का काम ऐसा नहीं, ऐसा कर लिए तो ये सालों होता है, प्रॉब्लम नहीं होता कर को बोल को मेरा काम पूरा कंप्लीट कराए। पोषण ट्रक का तबीयत भी मेरी बराबर नहीं होती। मैं काम भी ज्यादा ये नहीं कर लेती, माइंड में रख ले को जल्दी करना को नहीं करी तो भी मुझे समझा को ऐसा नहीं, ऐसा करो कर को बोल को रास्ता बता देती। वैसा क्या भी नहीं। पहले शोभा मैडम थे, 2-3 बार मेरा ये क्या वो पेमेंट रोक डाले। बल्ला का ये कर रहे उन्होंने सभी। अब उस टेम्पो से बाद दिनों रम्या मैडम आई जब से मैं क्या तब प्रॉब्लम है तभी उनको मैं पूछ ली तो उन्होंने मुझे सोल्यूशन बोलाती, उन्होंने मुझे दिखा को दे डालती। ऐसा नहीं, ऐसा कर लग जाओ, ये काम कंप्लीट करो, ऐसा करो कर को बोल को देखो करा डालती। वैसा तो करना था तो बल्ला का उन्होंने मेरे ऊपर करे जाता, नोटिस दिया जाता, बल्ला का करे जाता। वैसा क्या भी नहीं करा उन्होंने। बल्ला का सपोर्ट करती है, हमारे साथ खड़े रहती। इलेक्शन के टाइम को हमें ये NIC वो कराने के वास्ते बहुत दिन हुआ नहीं, हमना समझ में चाया नहीं। इनो टाइम ले को हमना तहसीलदार मैडम कने टाइम ले को हमना सपोर्ट कर को आगे बढ़ को बहुत दिन टाइम ले को हमना काम कर को हम काम करने रास्ता दिए। नहीं तो हमें आधा भी नहीं करते थे, नहीं जी आधा भी हमें नहीं करते थे। NRC वो काम ही नहीं होता था। इनो मैडम हमारे साथ खड़े रहने से हमें पूरा कंप्लीट करे 85% कर को ही हमें उसका भी इलेक्शन का। नहीं तो नहीं होता था, हमना होता समझ में नहीं आता था, टाइम भी नहीं मिलता था।